RCB ವರ್ಸಸ್ LSG. IPL ಅಲ್ಲೇ ತುಂಬ ಈಸಿ ಮ್ಯಾಚ್ ಇರುತ್ತೆ. ಇವತ್ತು LSG ಮೇಲೆ ಆರಾಮಾಗಿ ಗೆಲ್ತಾರೆ. ಹೋದ ಮ್ಯಾಚ್ ಏನು GT ಮೇಲೆ ಸೋತಿದ್ವಿ, ಅದು ಗೆಲ್ಲಬೇಕಾದಂಥ ಮ್ಯಾಚೇ. ಬ್ಯಾಟಿಂಗ್ ಸ್ವಲ್ಪ ಚೆನ್ನಾಗಿ ಆಡಿ 180 190 ಹೊಡೆದಿದ್ರೆ ಅದು ಗೆಲ್ಲೋವಂಥ ಮ್ಯಾಚೇ. ಇವತ್ತು LSG ಮೇಲಾದರೂ ಪಕ್ಕಾ ಖಂಡಿತವಾಗ್ಲೂ ಗೆದ್ದೇ ಗೆಲ್ತಾರೆ. LSG ಒಂದು ಟೀಮೇ ಅಲ್ಲ ಅಂತ ಯಾವಾಗ ಅಂದ್ಕೊಂಡಿದ್ವೋ ಕಂಪ್ಲೀಟ್ ಟರ್ನ್ ಅರೌಂಡ್. ಇವತ್ತು ಮಿಚ್ಚಲ್ ಮಾರ್ಷ್ ಆಡಿದಂಥ ರೀತಿ, ರಿಷಬ್ ಪಂತ್, ಯಾಕೆ ಎಲ್ಲರೂ ನಮ್ಮ ಮೇಲೆ ಆಡಿ ಆಡಿ ಈ ಥರ ಗುಮ್ಮಿ ಈ ಥರ ಏನು ಹೇಳ್ತೀವಿ, ಯಾಕೆ ಆ ಥರ ಆಡಿ ಆಡಿ ಸಾಯ್ತಾರೆ ಅಂತಲೇ ಅರ್ಥ ಆಗಲ್ಲ. ರಿಷಬ್ ಪಂತ್ ಇಡೀ ಟೂರ್ನಮೆಂಟಲ್ಲಿ ಪರ್ಫಾರ್ಮ್ ಮಾಡಿಲ್ಲ, ಇಡೀ ಟೂರ್ನಮೆಂಟಲ್ಲಿ ರನ್ಸ್ ಇಲ್ಲ, ಎಲ್ಲರ ಮೇಲೂ ಫ್ಲಾಪು, ಫೇಲ್ಯೂರು, ವೇಸ್ಟ್ ಕ್ಯಾಪ್ಟನು, ಡಬ್ಬಾ ಕ್ಯಾಪ್ಟನ್ ಅಂತ ಎಲ್ಲ ಬೈತಾ ಇರೋ ಟೈಮಲ್ಲಿ ಇವತ್ತು ಬಂದ್ಬಿಟ್ಟು 10 ಬಾಲಲ್ಲಿ 32 ರನ್ ನೋಡ್ದು, ಅದರಲ್ಲಿ ಒಂದು 3 ಸಿಕ್ಸು, 4 ಸಿಕ್ಸು, 3 ಫೋರು ಎಲ್ಲ ಹೊಡೆದು ಸ್ಕೋರ್ನ 209ವರೆಗೂ ರೀಚ್ ಮಾಡಿಸಿ 19 ಓವರಲ್ಲಿ. ಮಿಚ್ಚಲ್ ಮಾರ್ಷ್ ಇನ್ನೊಂದು ಕಡೆಯಿಂದ 111 ರನ್ನು, ನಿಕ್ಲಸ್ ಪೂರನ್ನು ಒಳ್ಳೆ ಇನ್ನಿಂಗ್ಸ್ ಆಡಿದ್ರು. ಎಲ್ಲರೂ ನಮ್ಮ ಮೇಲೇ ಆಡೋಕ್ಕಂತಲೇ ಯಾಕೆ ಕಾಯ್ಕೊಂಡಿರ್ತಾರೆ ಅಂತ ನನಗಂತೂ ಅರ್ಥ ಆಗಿಲ್ಲ. ಬಟ್ ಇವತ್ತು ಸೋತಂಥ ರೀತಿ ಏನಿದೆ, ಟಾಪ್ 2ಗೆ ಇವಾಗ ಕ್ವಾಲಿಫೈ ಆಗೋದು ಒಂಥರ ಸಂದಿಗ್ಧ ಪರಿಸ್ಥಿತಿಲಿ ಬಂದಿದೆ. ಪ್ಲೇ ಆಫ್ಗೆ ಹೋಗೋದಂತೂ ಈಗಲೂ ನನ್ನ ಪ್ರಕಾರ ಈಸಿ ವೇನೇ ಇದೆ. ಇನ್ನು 4 ಮ್ಯಾಚಲ್ಲಿ 2 ಗೆದ್ಕೊಂಡ್ರು ಪ್ಲೇ ಆಫ್ಗೆ ಹೋಗ್ತೀವಿ. ಬಟ್ 3rd 4th ಕ್ವಾಲಿಫೈ ಆದರೆ ಏನಾದರೂ ಯೂಸ್ ಇದೆಯಾ? ಯೂಸ್ ಇದೆ, ಬಟ್ 3 ಬ್ಯಾಕ್ ಟು ಬ್ಯಾಕ್ ಗೆಲ್ಲಬೇಕಾಗುತ್ತೆ. ಅವಾಗ 3rd ಅಥವಾ 4th ಫಿನಿಷ್ ಮಾಡಿದ್ರೆ ಎಲಿಮಿನೇಟರು, ಕ್ವಾಲಿಫೈಯರ್ 2 ಆ್ಯಂಡ್ ಫೈನಲ್ಲು. ಸೊ ನಿಮ್ಗೆ ಎಲ್ಲೂ ಎಡವಕ್ಕೆ ಚಾನ್ಸೇ ಇಲ್ಲ. ಅದೇ ಟಾಪ್ 2 ಫಿನಿಷ್ ಮಾಡಿದ್ರೆ ನೀವೇನಾದರೂ ಕ್ವಾಲಿಫೈಯರ್ 1 ಸೋತ್ರೂ ನಿಮಗೆ ಇನ್ನೂ ಕ್ವಾಲಿಫೈಯರ್ 2ಗೆ ಹೋಗೋಕ್ಕೆ ಚಾನ್ಸ್ ಸಿಗುತ್ತೆ. ಬಟ್ ಲಾಸ್ಟ್ 2 ಮ್ಯಾಚಲ್ಲಿ ಏನು ಪೊಸಿಷನಲ್ಲಿ ಇತ್ತು RCB, 1.9 ಏನಿತ್ತು GT ಮ್ಯಾಚ್ ಮುಂಚೆ, GT ಮೇಲೆ ಸೋತಾಗ 1.4 ಆಯಿತು. ಇವತ್ತು LSG ಮೇಲೆ ಸೋತಾಗ 1.2ಗೆ ಬಂದು ನಿಂತಿದೆ. ಈಗಲೂ ನಾವೇನಾದರೂ 4ರಲ್ಲಿ 3 ಗೆದ್ದರೆ ಈಗಲೂ ನನ್ನ ಪ್ರಕಾರ ಟಾಪ್ 2 ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಬಟ್ ನೆಕ್ಸ್ಟ್ ಮ್ಯಾಚ್ ಇರೋದು ನಮ್ಮದು ಮುಂಬೈ ಮೇಲೆ, ಅದು ವಾಂಖೇಡೆನಲ್ಲಿ. ಹಾರ್ದಿಕ್ ಪಾಂಡ್ಯ ಇಲ್ಲ, ಸೂರ್ಯಕುಮಾರ್ ಯಾದವ್ ಇಲ್ಲ, ರೋಹಿತ್ ಶರ್ಮನೇ ಕ್ಯಾಪ್ಟನ್ ಆಗ್ತಾರೆ ಅಂತ ಎಲ್ಲೋ ಗಾಳಿ ಮಾತಿದೆ, ಅದು ಆಮೇಲೆ ಮಾತಾಡೋಣ. ಬಟ್ ಇವತ್ತಿನ ಮ್ಯಾಚ್ ಏನು ಹೇಳ್ತೀರಾ ನೀವು? ಗೋಯಂಕ ಸಾಹೇಬ್ರಿಗೆ ಇವತ್ತು ದೇವ್ರ ಫೋಟೋ ನೋಡಿ ನೋಡಿ ಏನು ಕಣ್ಣಿಗೆ ಒತ್ಕೋತಾ ಇದ್ರು, ಎಲ್ಲ ಫಲಾನು ಇವತ್ತು LSG ಕಡೆ ಕೊಟ್ಬಿಟ್ಟಿದ್ದಾನೆ ಅಂತಲೇ ನನಗನ್ನಿಸ್ತು. ವಿರಾಟ್ ಕೊಹ್ಲಿಗೆ ಆಗ್ತಂಥ ಬಾಲು ಪ್ರಿನ್ಸ್ ಯಾದವ್ದು ಬಿದ್ದು ಸೀಮಾಗಿ ಒಳಗೆ ಬಂದು ಬೋಲ್ಡ್ ಕ್ಲಾಸಿಕ್ ಫಾಸ್ಟ್ ಬೌಲರ್ಸ್ ಡಿಸ್ಮಿಸಲ್ ಅಂತ ಏನು ಹೇಳ್ತೀವಿ, ಟಾಪ್ ಆಫ್ ಸ್ಟಂಪ್ ಸೀಮ್ ಆಯ್ತು. ಅದು ಆ್ಯಕ್ಚುಲಿ ಸ್ವಿಂಗ್ ಆಗಲಿಲ್ಲ, ನೀವು ನೋಡಿದ್ರೆ ಬಿದ್ದ ಮೇಲೆ ಬಾಲ್ ಒಳಗೆ ಬಂತು, ಗ್ಯಾಪ್ ಇತ್ತು, ಬ್ಯಾಟ್ ಪ್ಯಾಡ್, ಟಾಪ್ ಆಫ್ ಸ್ಟಂಪ್. ಸೂಪರ್ ಬಾಲ್. ಜೇಕಬ್ ಬೆಥೆಲ್ ಮತ್ತೊಮ್ಮೆ ಫಿಲ್ ಸಾಲ್ಟ್ ಇಲ್ಲದೆ ಇರೋ ಟೈಮಲ್ಲಿ 4ನೇ ಮ್ಯಾಚಲ್ಲಿ ಇವತ್ತೂ ಸಿಕ್ಕಂಥ ಚಾನ್ಸ್ನ ಯೂಸ್ ಮಾಡ್ಕೊಂಡಿಲ್ಲ. ಇವತ್ತು ಕೈ ಚೆಲ್ಲಿದ್ದಾರೆ, 4 ರನ್ಗೆ ಔಟ್ ಆದ್ರೆ ಅವರು. ಪ್ರಿನ್ಸ್ ಯಾದವ್ ಇವತ್ತು ಇದ್ದಂಥ ಫಾರ್ಮು ನೆಕ್ಸ್ಟ್ ಲೆವೆಲಲ್ಲಿ ಇವತ್ತು ಬೌಲಿಂಗ್ ಮಾಡ್ತಾಯಿದ್ರು. ಜಿತೇಶ್ ಶರ್ಮಾ ವಿಕೆಟ್ ತೆಗೆದಾಗ ಮತ್ತೊಮ್ಮೆ ಫೇಲ್ಯೂರು, ಮತ್ತೊಮ್ಮೆ ಫ್ಲಾಪು. ಟೀಮ್ ಕಾಂಬಿನೇಷನ್ ಕಡೆ ಇನ್ನು ಗಮನ ಹರಿಸ್ಬೇಕಂತ ನನಗೂ ಅನ್ನಿಸ್ತಾ ಇದೆ. ರೊಮಾರಿಯೋ ಶೆಪರ್ಡ್ದು ಏನು ಯೂಸ್ ಇದೆ ಇದರಲ್ಲಿ ಈ ಟೀಮಲ್ಲಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇವತ್ತು ಮಾಡಿದಂಥ ಸ್ಟ್ರಾಟಜಿನಲ್ಲೇ ಹೆಂಗಿದ್ರು 3 ಫಾರಿನರ್ಸ್ನ ಆಡಿಸಿದ್ರು. ಅದರಲ್ಲಿ ನಾನು ನೋಡೋಕ್ಕೆ ಇಷ್ಟಪಟ್ಟಿದ್ದು, ನೀವೇನಾದರೂ ಟೀಮ್ ಚೇಂಜಸ್ ಏನು ಮಾಡಬಹುದಿತ್ತು ಅಂತ ನೀವು ಕೇಳಿದ್ರೆ, ನನ್ನ ಪ್ರಕಾರ ರೊಮಾರಿಯೋ ಶೆಪರ್ಡ್ನ ಕೂಡಿಸಿ ಜೇಕಬ್ ಡಫಿನ ಆಡಿಸ್ಬೇಕಾಗಿತ್ತು. ಟಿಮ್ ಡೇವಿಡ್ ಹೆಂಗಿದ್ರು ಬರ್ತಾಯಿದ್ರು ನಿಮಗೆ, ಸೆಕೆಂಡ್ ಹಾಫಲ್ಲಿ ಹೆಂಗಿದ್ರು ಟಿಮ್ ಡೇವಿಡ್ ಇದ್ದರು ನಿಮಗೆ. ಬಟ್ ರೊಮಾರಿಯೋ ಶೆಪರ್ಡ್ ಬದಲು ಜೇಕಬ್ ಡಫಿಗೆ ಆಡಿಸಿದ್ರೆ ನಿಮ್ಗೊಂದು ಎಕ್ಸ್ಟ್ರಾ ಬೌಲಿಂಗ್ ಕುಷನ್ ಸಿಗುತ್ತೆ. ಜಾಶ್ ಹೇಸಲ್ವುಡ್ ಹೋದ ಮ್ಯಾಚಲ್ಲಿ ಹಾಫ್ ಸೆಂಚುರಿ ಬೌಲಿಂಗಲ್ಲಿ, ಇವತ್ತು ಹಾಫ್ ಸೆಂಚುರಿ 1 ರನ್ನಿಂದ ಮಿಸ್ಸು, ವಿಕೆಟ್ಸ್ ಬರ್ತಾ ಇಲ್ಲ. ಎಕನಾಮಿಕಲ್ ಬೌಲರ್ ಇವತ್ತು ಕೃಣಾಲ್ ಪಾಂಡ್ಯ 4 ಓವರಿಗೆ 31 ರನ್ನು, ಭುವನೇಶ್ವರ್ ಕುಮಾರ್ 4 ಓವರ್ 34 ರನ್ನು. ಇವರಿಬ್ಬರು ಬಿಟ್ಟರೆ ಇನ್ನೆಲ್ಲರೂ 12 ರನ್, 13 ರನ್ನು. ರಸಿಕ್ ದಾರ 54 ರನ್ನು 4 ಓವರಿಗೆ. ರೊಮಾರಿಯೋ ಶೆಪರ್ಡ್ ಅಣ್ಣ ಆಹಾ ಏನು ಹೇಳೋಣ, 1 ಓವರಿಗೆ 16 ರನ್ನು. ಅವ್ರನ್ನೇ ಯಾಕೆ ಆಡಿಸ್ತಾರೆ, ಯಾಕೆ ನನಗಂತೂ ಗೊತ್ತಿಲ್ಲ. ಜೇಕಬ್ ಬೆಥೆಲ್ ಹತ್ರ 1 ಓವರು ಮಾಡಿಸ್ತಾ ಇಲ್ಲ. ಅವರು ಒಳ್ಳೆ ಸ್ಪಿನ್ ಮಾಡ್ತಾರೆ, ಬಟ್ ಅವ್ರನ್ನ ಯೂಟಿಲೈಸ್ ಮಾಡ್ಕೋತಾ ಇಲ್ಲ. ವಿರಾಟ್ ಕೊಹ್ಲಿ ಆಡದೇ ಇದ್ದರೆ ಇದು 3ನೇ ಮ್ಯಾಚ್ ವಿರಾಟ್ ಕೊಹ್ಲಿ ಆ್ಯಂಕರಿಂಗ್ ಇನ್ನಿಂಗ್ಸ್ ಅಥವಾ ಒಳ್ಳೆ ಸ್ಟಾರ್ಟ್ ಸಿಗದೆ ಇರೋವಂಥದ್ದು. ಅದಾದಾಗ ಏನು ಗತಿ ಆಗುತ್ತೆ ಅಂತ ನೀವೇ ನೋಡಿದ್ದೀರ. ಫಸ್ಟ್ ಮ್ಯಾಚಲ್ಲಿ SRH ಮೇಲೆ ಇದೇ ಥರದ್ದು ಟಾರ್ಗೆಟ್ನ 15 ಓವರಲ್ಲಿ ಚೇಸ್ ಮಾಡಿದಂಥ ಟೀಮ್ ಇದು RCB. ವಿರಾಟ್ ಕೊಹ್ಲಿ ಎಂಡೋರ್ಗೂ ಆಡಿದರು. GT ಮೇಲೇನೂ ವಿರಾಟ್ ಕೊಹ್ಲಿ ಫಸ್ಟ್ ಕ್ಯಾಚ್ ಡ್ರಾಪ್ ಆಗಿ 81 ಯಾವಾಗ ಹೊಡೆದ್ರು ಅದೂ ಆರಾಮಾಗಿ ಚೇಸ್ ಮಾಡಿ ಗೆದ್ವಿ. ಬಟ್ ವಿರಾಟ್ ಕೊಹ್ಲಿ ಯಾವಾಗ ಬೇಗ ಔಟ್ ಆಗಿದ್ದಾರೆ. ಬ್ಯಾಟಿಂಗ್
ಆ ಪ್ರೆಷರ್ನ ತೊಗೊಳಕ್ಕಾಗ್ತಾಯಿಲ್ಲ. ಹೌದು, ಇವತ್ತು ರಜತ್ ಪಟ್ಟಿದಾರ್, ದೇವದತ್ ಪಡಿಕ್ಕಲ್, ಟಿಮ್ ಡೇವಿಡ್ ಅದ್ಭುತವಾಗಿ ಟ್ರೈ ಮಾಡಿದ್ರು. ಕ್ರೇಜಿ ನಾಕ್ ಇವತ್ತು ರಜತ್ ಪಟ್ಟಿದಾರ್ ಆಡಿದ 31 ಬಾಲಿಗೆ 61 ರನ್ನು. ಅವ್ರು ಆಡಿದಂಥ ರೀತಿ. ಬಟ್ ಎಲ್ಲ ಟೈಮಲ್ಲೂ ಯಾವಾಗ ಮೊಮೆಂಟಮ್ ಬಿಲ್ಡ್ ಆಗ್ತಾಯಿದೆ ಅಂತ ಆಗ್ತಾಯಿತ್ತೋ ಕರೆಕ್ಟ್ ಟೈಮಲ್ಲಿ ಔಟ್ ಆಗ್ತಾಯಿದ್ರು. ಅವ್ರು ಔಟ್ ಆದರು. ಅವ್ರು ಆಗಿದ ತಕ್ಷಣವೇ ಜಿತೇಶ್ ಶರ್ಮಾ ಔಟ್ ಆದರು, ದೇವದತ್ ಪಡಿಕ್ಕಲ್ ಔಟ್ ಆದರು. ಇನ್ನೇನು ಟಿಮ್ ಡೇವಿಡ್ ಮ್ಯಾಚ್ನ ಪಕ್ಕ ಟರ್ನ್ ಮಾಡ್ತಾರೆ, ಪಕ್ಕ ಗೆಲ್ಲಿಸ್ತಾರೆ ಅನ್ನೋ ಅಷ್ಟರಲ್ಲಿ ಅವರೂ ಹೊಡೆಯೋಕ್ಕೆ ಹೋಗಿ 17 ಬಾಲ್ಗೆ 40 ರನ್ನು, ಅದ್ಭುತವಾದಂಥ ಇನ್ನಿಂಗ್ಸು. ಅವರು ಔಟ್ ಆದರು. ಅದಾದ್ಮೇಲೆ ಕೃಣಾಲ್ ಪಾಂಡ್ಯ ಒಂದೆರಡು 6 ಹೊಡೆದ್ರು ಶಮಿಗೆ. ಮ್ಯಾಚ್ ತಿರ್ಗಾ ಕ್ಲೋಸ್ ಆಯಿತು. 2 ಓವರ್ಗೆ 33 ಬೇಕಿತ್ತು. ಅಲ್ಲಿಂದ ಮತ್ತೆ ರೊಮಾರಿಯೋ ಶೆಪರ್ಡು ಮತ್ತು ಕೃಣಾಲ್ ಪಾಂಡ್ಯ ಟ್ರೈ ಮಾಡಿದ್ರು. ರೊಮಾರಿಯೋ ಶೆಪರ್ಡ್ ಗಡಿಬಿಡಿ ಮಾಡಿಕೊಂಡ್ರು ಅಂತ ನನಗನ್ಸುತ್ತೆ. ಲಾಸ್ಟ್ ಓವರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ದಿಗ್ವೇಶ್ ರಾಟಿಗೆ ಅಟ್ಲೀಸ್ಟ್ 3 ಕ್ಲೀನಾಗಿ ಹಿಟ್ ಮಾಡುವಂಥ ಬಾಲ್ ಹಾಕಿದರು. ಬಟ್ ಇವ್ರು ಎಲ್ಲ ಎಳೆದು ಬೀಸಕ್ಕೆ ಹೋಗಿ ಒಂದೇ ಕಡೆ ಬೀಸಕ್ಕೆ ಹೋಗಿ ಅದನ್ನು ಹಾಳಾಯಿತು. ಬಟ್ ಪೇನ್ಫುಲ್ ಡಿಫೀಟ್ ಅಂತ ಏನು ಹೇಳ್ತೀವಿ, ಆ್ಯಕ್ಚುಲಿ ಪೇನ್ಫುಲ್ ಡಿಫೀಟ್ ಇದು. ನಾವು ಇವತ್ತು ಗೆದ್ದಿದ್ದರೆ, ಹೋದ ಮ್ಯಾಚು ಗೆದ್ದಿದ್ರು ಟಾಪ್ ಆಫ್ ದ ಟೇಬಲ್, ಇವತ್ತು ಗೆದ್ದಿದ್ರು ಟಾಪ್ ಆಫ್ ದ ಟೇಬಲ್. ಬಟ್ ಎಲ್ಲೋ ಆ ಚಾನ್ಸ್ ಮಿಸ್ ಆಯಿತು. ಇನ್ನೂ ರಿಸಲ್ಟ್ಸ್ ನಮ್ಮ ಹತ್ರನೇ ಇದೆ. ಅಂದರೆ ಕ್ವಾಲಿಫೈ ಆಗೋಕ್ಕೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗುವಂಥ ಅವಶ್ಯಕತೆ ಇಲ್ಲ. ಈಗಲೂ ನಮ್ಮ ಹತ್ರನೇ ಇನ್ನೂ ಒಂದು ಮ್ಯಾಚ್ ನಮ್ಮ ಕೈಯಲ್ಲಿದೆ. ಬಿಕಾಸ್ ಹೈದರಾಬಾದ್ 11 ಮ್ಯಾಚ್ ಆಡಿ 14 ಪಾಯಿಂಟ್ಸಲ್ಲಿದ್ದಾರೆ. ನಾವು 10 ಮ್ಯಾಚ್ ಆಡಿ 12 ಪಾಯಿಂಟ್ಸಲ್ಲಿದ್ದೀವಿ. ನಾವು ಪಂಜಾಬ್ ಮಧ್ಯೆ ಏನು ಮ್ಯಾಚ್ ಆಗುತ್ತೆ 17ನೇ ತಾರೀಕು, ನನ್ನ ಪ್ರಕಾರ ಬ್ಲಾಕ್ ಬಸ್ಟರ್ ಮ್ಯಾಚ್ ಅದು. ಇವಾಗ ಇನ್ನೆಲ್ಲೂ ಎಡವಕ್ಕೆ ಚಾನ್ಸ್ ಇಲ್ಲ. ನಿಮಗೆ ಟಾಪ್ 2 ನೀವು ಫಿನಿಷ್ ಮಾಡಬೇಕು ಅಂತ ಆದರೆ ಗೆಲ್ಲೇಬೇಕು. ಎಲ್ಲನೂ ಅಟ್ಲೀಸ್ಟ್ 3 ಆದರೂ ಗೆಲ್ಲಬೇಕು. ಬಿಕಾಸ್ ಎಲ್ಲ ಟೀಮ್ಸು ನೀವು ನೋಡಿದ್ರೆ ಇವಾಗ 12ರಲ್ಲಿ ಲಾಕ್ ಆಗಿದೆ. 13ರಲ್ಲಿ ಪಂಜಾಬ್ ಇದೆ, 14 ಆಲ್ರೆಡಿ ಹೈದರಾಬಾದ್ ಪಡ್ಕೊಂಡಿದೆ. ಅದು ಬಿಟ್ಟು ಇನ್ನು ಮಿಡ್ ಟೇಬಲ್ ಕಾಂಟೆಸ್ಟ್ ಏನಿದೆ, RR ಆಗ್ಬೋದು, GT ಆಗ್ಬೋದು, RCB ಆಗ್ಬೋದು, ಇನ್ನೂ ಒಂದು ಟೀಮ್ ಯಾವುದೋ ಇದೆ ನಂಗೆ ಜ್ಞಾಪಕ ಬರ್ತಾಯಿಲ್ಲ. ಬಟ್ ಎಲ್ಲ 12 ಪಾಯಿಂಟ್ಸಲ್ಲಿ ಲಾಕ್ ಆಗಿದೆ. ಸೊ ಕಾಂಪಿಟಿಷನ್ ತುಂಬಾ ಟೈಟ್ ಇದೆ. ನೀವು ಕೆಳಗಿಂದ ಟೀಮ್ಸ್ ನೋಡ್ಕೊಂಬಂದರೆ CSK ಚೆನ್ನಾಗಿ ಆಡ್ತಾಯಿದೆ, KKR ಇವಾಗ ಚೆನ್ನಾಗಿ ಆಡ್ತಾ ಇದ್ದಾರೆ, ಹೈದರಾಬಾದ್ ನೆಕ್ಸ್ಟ್ ಲೆವೆಲಲ್ಲಿ ಪೀಕ್ ಆಗ್ತಾ ಇದ್ದಾರೆ. ಲಾಸ್ಟ್ ಅವ್ರು 7 ಮ್ಯಾಚಲ್ಲಿ 6 ಮ್ಯಾಚ್ ಗೆದ್ದಿದ್ದಾರೆ. ಪಂಜಾಬ್ ಹೌದು 3 ಮ್ಯಾಚ್ ಸೋತಿರ್ಬೋದು, ಬಟ್ ಎನಿ ಮೂಮೆಂಟ್ ಅವ್ರದ್ದಿರೋಂಥ ಟೀಮು, ಅವ್ರ ಕ್ಯಾಚಿಂಗು ಫೀಲ್ಡಿಂಗು ಇಂಪ್ರೂವ್ ಮಾಡಿಕೊಂಡ್ರೆ ಅವರು ಸ್ಟ್ರಾಂಗೆಸ್ಟ್ ಟೀಮ್, ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಟಫೆಸ್ಟ್ ಟೀಮ್ಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. RR ಕೂಡ ಅಲ್ಲಿ ಸರ್ಪ್ರೈಸ್ ಮಾಡ್ಬೋದು. ಅವರು ಸ್ಟ್ರಾಂಗ್ ಇದ್ದಾರೆ. ಬಟ್ ಟೂರ್ನಮೆಂಟ್ ಕಂಟೆಂಡರ ನನ್ನ ಪ್ರಕಾರ ಅಲ್ಲ. ಟೂರ್ನಮೆಂಟ್ ಕಂಟೆಂಡರ್ ಈ ಟೈಮಲ್ಲಿ ಕಾಣ್ತಾ ಇರೋಂಥದ್ದು ಹೈದರಾಬಾದು, ಪಂಜಾಬು, RCB. ಬಟ್ RCB ಈ ಥರ ಬೌಲಿಂಗ್ ಇಂಪ್ರೂವ್ ಮಾಡ್ಕೊಂಡಿಲ್ಲ ಅಂದರೆ ಮುಂದೆ ಮ್ಯಾಚಸಲ್ಲಿ ತುಂಬಾ ಕಷ್ಟ ಆಗುತ್ತೆ. ಮುಂದೆ ಏನು ಮಾಡ್ತಾರೆ ನೋಡೋಣ. ಇವತ್ತಂತೂ RCB ಫ್ಯಾನ್ಸಿಗೆ ಒಂಥರ ಏನು ಹೇಳ್ತೀವಿ, ಕಹಿಯಾದ ಥರ್ಸ್ಡೇ, ಕಹಿಯಾದ ಏನು ಹೇಳ್ತೀವಿ, ಕಹಿಯಾದ ಫೀಲಿಂಗ್ ಅಷ್ಟೇ. ಗೆಲ್ಬೋದಾಗಿತ್ತು, ಗೆಲ್ಲೋಂಥ ಮ್ಯಾಚು ಯೂಸ್ ಮಾಡ್ಕೊಂಡಿಲ್ಲ. ಟೀಮ್ ಸೆಲೆಕ್ಷನ್ ಇಂಪ್ರೂವ್ ಆಗಬೇಕು. ನೋಡೋಣ, ಸಿಗೋಣ. ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ವೀಡಿಯೋಗೆ ಬೆಲ್ ಐಕಾನು ಪ್ರೆಸ್ ಮಾಡಿ. ಸಿಗೋಣ ನೆಕ್ಸ್ಟ್ ಮ್ಯಾಚಲ್ಲಿ. ನೋಡೋಣ ಏನಾಗುತ್ತೆ. RCB ಗೆಲ್ತಾರೋ, ಸೋಲ್ತಾರೋ, ಕ್ವಾಲಿಫೈ ಆಗ್ತಾರೋ, ಕ್ವಾಲಿಫೈ ಆದರೆ ಎಲ್ಲಿ ಕ್ವಾಲಿಫೈ ಆಗ್ತಾರೆ, ಟಾಪ್ 2ನಾ, ಬಾಟಮ್ 2ನಾ, ಅಂದರೆ 3rd 4th ಕಾದು ನೋಡಬೇಕಾಗಿದೆ. ಸಿಗೋಣ ಮತ್ತೊಮ್ಮೆ ಮ್ಯಾಚಲ್ಲಿ, ಮುಂಬೈ ಮ್ಯಾಚ್ ಮುಂಚೆ. ನಮಸ್ಕಾರ.